ಇವತ್ತು ನಮ್ಮ ಕಾಲೇಜಿನಲ್ಲಿ BCom ಮತ್ತು BCA 100% ರಿಸಲ್ಟ್ ಸೆಲೆಬ್ರೇಷನ್ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ತುಮಕೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ರಿಜಿಸ್ಟ್ರಾರ್ ಆದಂತಹ ಶ್ರೀಮತಿ ನಾಹಿದಾ ಜಂಜಂ ಮೇಡಮ್ ಅವರು ಆಗಮಿಸಿ ಮಕ್ಕಳಿಗೆ ಪ್ರಶಸ್ತಿಗಳನ್ನು ನೀಡಿ ಅವ್ರಿಗೆ ಪ್ರೋತ್ಸಾಹವನ್ನು ನೀಡಿದರು. ನಿಜವಾಗ್ಲೂ ತುಂಬ ಹೆಮ್ಮೆಯ ವಿಷಯ, ಸಂತೋಷದ ವಿಚಾರ. ಯಾಕೆಂತಂದರೆ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ನನಗನ್ಸುತ್ತೆ ಇದೊಂದು ಇತಿಹಾಸ ನಿರ್ಮಾಣ ಆಗಿದೆ. ಕಾರಣ ಏನು ಅಂತಂದರೆ ಮೊಟ್ಟ ಮೊದಲ ಬ್ಯಾಚಿನಲ್ಲಿ BCom ಮತ್ತು BCA ಎರಡೂ ಡಿಗ್ರಿಗಳಲ್ಲಿ ಫಸ್ಟ್ ಸೆಮ್ಮಲ್ಲಿ 100% ಕೊಟ್ಟಂತಹ ಒಂದು ಕಾಲೇಜಾಗಿ ಹೊಮ್ಮಿದೆ. ಇದಕ್ಕೆ ಕಾರಣೀಭೂತರಾದಂತಹ ಎಲ್ಲ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳಿಗೆ ನಾವು ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಅದರಲ್ಲೂ ಸಹ ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ 74% ಇದೆ. ಮಿನಿಮಮ್, ಕಡಿಮೆ ಅಂದರೂ ಕನಿಷ್ಠ ತೆಗೆದಿರುವಂಥ ವಿದ್ಯಾರ್ಥಿಯ ಪರ್ಸೆಂಟೇಜ್ 74 ಇದೆ. ತುಂಬ ಅದ್ಭುತವಾಗಿ ಮಕ್ಕಳು ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಸಾಧನೆಯನ್ನು ಅವರು ಮುಂದುವರಿಸಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ, ಅವರಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಿದ್ವಿ ಹಾಗೂ ಎಲ್ಲ ಅಧ್ಯಾಪಕರಿಗೂ ಸಹ ಸನ್ಮಾನವನ್ನು ಮಾಡೋದ್ರ ಮೂಲಕ ಅವರಲ್ಲಿ ಒಂದು ಉತ್ಸಾಹವನ್ನು ಮೂಡಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ವಿ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ ಇದರಲ್ಲಿ ತುಂಬ ಧನಾತ್ಮಕವಾಗಿ ಆಲೋಚನೆ ಮಾಡ್ತಾರೆ. ಈ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಅಧ್ಯಾಪಕರಿಗಾಗಿರ್ಬೋದು ಎಲ್ಲ ರೀತಿಯಂಥ ಪ್ರೋತ್ಸಾಹವನ್ನು ನೀಡಿ ಆದಷ್ಟು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನೀಡಬೇಕು ಮತ್ತು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗ್ಲೋಬಲ್ ಶಾಹಿನ್ ಕಾಲೇಜ್ ಮುಂದುವರಿತಾ ಇದೆ. ಇದೇ ಥರ ಅದು ಮುಂದುವರಿಯಲಿ ಅನ್ನುವಂತಹ ಒಂದು ಹಾರೈಕೆಯೊಂದಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಈ ದಿನಾಂಕ 10/8/2023 ಗ್ಲೋಬಲ್ ಶಾಹಿನ್ ಕಾಲೇಜಲ್ಲಿ ಏನು ಪ್ರಶಸ್ತಿ ಪುರಸ್ಕೃತರಿಗೆ ಸಮಾರಂಭ ನೆರವೇರಿಸಿದರು, ಅದರಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ತುಂಬ ಚೆನ್ನಾಗಿತ್ತು ಸಮಾರಂಭ. ಯಾಕೆಂದರೆ ಇಂಟರ್ನ್ಯಾಷನಲ್ ಮೋಟಿವೇಶ್ನಲ್ ಸ್ಪೀಕರ್ ಸಯ್ಯದ್ ಅಹಮದ್ ಸರ್ ಅವ್ರಿಗೂ ಕರೆದಿದ್ರು. ಅವರು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡೋದು. ಈ ಕಾಲೇಜ್ ಬಗ್ಗೆ ಹೇಳಲೇಬೇಕು. ಏನು ಅಂತಂದರೆ, ಈ ಕಾಲೇಜು ಎಷ್ಟೋ ವರ್ಷದಿಂದ ಸ್ಟಾರ್ಟ್ ಆಗಿಲ್ಲ, 3-4 ವರ್ಷದಲ್ಲೇ ಇಷ್ಟೊಂದು ಪ್ರೋಗ್ರೆಸ್ ಮಾಡ್ತಾ ಇದೆ. ಅದು ಸ್ಪೆಷಲಿ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಆಗಿರೋ BCA ಕೋರ್ಸಲ್ಲಿ 100% ರಿಸಲ್ಟ್ ಈ ಸತಿ ಕೊಟ್ಟಿದೆ. ಅದೇ ಥರ ಈ ಕಾಲೇಜಿಂದ ಪಾಸ್ಡ್ ಔಟ್ ಆಗಿರೋದು ಹಿಂದಿನ 2-3 ವರ್ಷದಿಂದ ಮ್ಯಾಕ್ಸಿಮಮ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ ಹೊಮ್ತಾ ಇದ್ದಾರೆ. ಅದೇ ಥರ ಈ ಕಾಲೇಜ್ ಮ್ಯಾನೇಜ್ಮೆಂಟ್ ಏನಿದೆ ತುಂಬ ಸ್ಟ್ರಾಂಗ್ ಆಗಿದೆ. ಎಲ್ಲ ಫಂಕ್ಷನರೀಸ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಪ್ರಿನ್ಸಿಪಲ್ ತುಂಬ ಡೈನಾಮಿಕ್ ಆಗಿದ್ದಾರೆ. ತುಂಬಾ ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಮಕ್ಕಳಲ್ಲಿ ಯಾವುದೇ ರೀತಿಯ ಇನ್ಸೆಕ್ಯೂರಿಟಿ ಫೀಲಿಂಗ್ ಇಲ್ಲ. ಈ ಕ್ಯಾಸ್ಟಿಸಮ್ ಅದು ಇದು ಯಾವುದೂ ಇಲ್ಲ. ಒಂದು ಕಂಪ್ಲೀಟ್ ಒಂದು ನ್ಯೂಟ್ರಾಲಿಟಿ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಈ ಗ್ಲೋಬಲ್ ಶಾಹಿನ್ ಕಾಲೇಜಿನ ಇವರದ್ದು ಎಲ್ಲ ಕಂಪ್ಲೀಟ್ ಫಂಕ್ಷನರೀಸ್ಗೆ ನಾನು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಈ ಮ್ಯಾನೇಜ್ಮೆಂಟ್ ಹಿಂಗೆ ಸ್ಟ್ರಾಂಗ್ ಆಗ್ತಾ ಹೋಗಲಿ, ಹೀಗೆ ಸ್ಟೂಡೆಂಟ್ಸ್ ದೇಶಕ್ಕೆ ಒಳ್ಳೆ ಆಸ್ತಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಎಜುಕೇಷನ್ ಅನ್ನೋದು ಈ ಸಮಾಜದಲ್ಲಿ 2 ಮೇನ್ ಪ್ರಿಯಾರಿಟೀಸ್ ಏನು ಅಂದರೆ, ಒಂದು ಎಜುಕೇಷನ್, ಇನ್ನೊಂದು ಹೆಲ್ತ್. ಈ ಎಜುಕೇಷನ್ ಇರಲೇಬೇಕು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸ್ಪೆಷಲಿ ಹೆಣ್ಮಕ್ಳಿಗೆ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಗ್ಲೋಬಲ್ ಶಾಹಿನ್ ಕಾಲೇಜ್ ಫಸ್ಟಲ್ಲಿ ನಿಲ್ತಾ ಇದೆ. ಏಕೆಂತಂದರೆ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡೋದೇ ಅದ್ರ ಮೇನ್ ಮೋಟಿವ್ ಆಗಿದೆ.
ಎಜುಕೇಷನ್ ಜೊತೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಯಾಕಂದರೆ ನಮಗೆ ಬೇಕಾಗಿರೋದು ಸೈಂಟಿಸ್ಟ್ ಮತ್ತು ಟೆರರಿಸ್ಟ್ಗಿರೋ ವ್ಯತ್ಯಾಸ ಒಂದೇ, ಅವರ ಮಾರಲ್ ವ್ಯಾಲ್ಯೂಸ್ ಏನಿದೆ ಅದು ದೇಶ ಕಾಪಾಡುತ್ತೋ ಕದಡುತ್ತೋ ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್ಲು ಒಂದು ಸೈಂಟಿಸ್ಟ್ ಮತ್ತು ಟೆರರಿಸ್ಟ್. ಹಾಗಾಗಿ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ವಿತ್ ವ್ಯಾಲ್ಯೂ ಬೇಸ್ಡ್. ಒಳ್ಳೆ ಉತ್ತಮ ಸ್ಥಾನದಲ್ಲಿ ಇವತ್ತು ತುಮಕೂರು ಯೂನಿವರ್ಸಿಟಿಗೆ ರಿಜಿಸ್ಟರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಎಕ್ಸಾಂಪ್ಲರಿ ಒಂದು ಅಂದರೆ ಅವರನ್ನು ಗುರುತಿಸಿ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕರೆಸಿದ್ವಿ. ತುಂಬ ಚೆನ್ನಾಗಿ ಭಾಷಣ ಮಾಡಿದ್ರು. ಅವ್ರಿಗೂ ಗೊತ್ತು ಅವ್ರು ತುಮಕೂರು ಯೂನಿವರ್ಸಿಟಿಲಿ ಏನು ರಿಸಲ್ಟ್ ಬಂದಿದೆ ಅಂತ. ಅವರು ತುಂಬ ಖುಷಿಯಾದರು ನೋಡಿಬಿಟ್ಟು. ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮ್ಮ ಕಾಲೇಜಿಗೆ ಬಂದರು, ಒಂದೆರಡು ಒಳ್ಳೆ ಮಾತನ್ನು ನಮ್ಮ ಮಕ್ಕಳಿಗೆ ಹೇಳಿದ್ದಾರೆ. ಅವ್ರಿಗೂ ಧನ್ಯವಾದಗಳು. Today we had a great program for the felicitating degree achievers. As we have scored 100% result in Tumkur University, whole over Tumkur, none other college got a 100% result except Global Shaheen. Today they have celebrated this success with a great event. We have invited many guests such as Syed Ahmed sir, who is an international motivational speaker. He had motivated us with a lot of inspiring words. And also our Tumkur University KS registered officer Nahida Zamzam, she also came and she also made us inspire with her experience in her life. And we would like to thank all our management for inviting them and making building our confidence. Assalamu alaikum everyone. I am Tasmiya, pursuing in first year BCom, and Alhamdulillah I got 80% in first sem degree. Today's program is very thankful and helpful to me to motivate us, and I'm really grateful to have in this institute. And thank you. Hala from PCBA second year. By the way, this it has been a great day for us because many of the two members motivated us for lifetime to how to struggle in our life, how to achieve our goal, and how to set our studies in our way, and how to overcome with depression, anxiety, and many more things. They taught us to how to be a good achiever in our life and be a good person in life, and how to help others. And Nahida Zamzam also thought that not every woman is a struggler, but she can be a good in her life and help others too. And Sir Syed Ahmed said that we can overcome with phobia studies, and we can achieve our goal by our senses, and we can be a good motivator for others also. Thank you. Student of Global Shaheen College PCMB second PU. There Nahida Zamzam ma'am, she also speeched about her life and about her thoughts and about her life struggles and how she come, and today she is the Karnataka Tumkur district